ಫೌಂಡೇಶನ್ ಕೇಂದ್ರೀಯ ಸಮಿತಿಯ ಪ್ರಧಾನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಗೆ ಸಮಯದ ಅಭಾವ ಮಕ್ಕಳಿಗೂ ಇದೆ, ಅದರ ಜೊತೆಗೆ ನಮ್ಮ ವಿಧಾನಸಭಾಧ್ಯಕ್ಷರು ಯು ಟಿ ಖಾದರ್ ಅವರು ಬಹಳ ಅವಸರದಲ್ಲಿದ್ದಾರೆ. ನಾವು ಅವರನ್ನು ಬಹಳ ಬೇಗನೆ ಬಿಟ್ಟುಕೊಳ್ಬೇಕು. ನಾನು ಮಾನ್ಯ ವಿಧಾನಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮಂತ್ರಿಗಳು ಆದಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀ ವಿ ರಮನಾಥ್ ರೈ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಎಲ್ಲ ಫೌಂಡೇಶನ್ನ ಪದಾಧಿಕಾರಿಗಳು ಇದರ ಒಟ್ಟಿಗೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಾನು ಮುಂದೆ ಯು ಟಿ ಖಾದರ್ ಅವರನ್ನು ಬಿಟ್ಬಿಟ್ಟು ಮತ್ತೆ ಮಾತಾಡ್ತೇನೆ. ಯು ಟಿ ಖಾದರ್ ಅವರ ಗಮನಕ್ಕೆ ಸುಮಾರು 90 ಶಾಲೆಗಳಲ್ಲಿ ಈ ವರ್ಷ 90 ಶಾಲೆಗಳಲ್ಲಿ ನಾವೊಂದು ಈ ವರ್ಷ 8,000 ವಿದ್ಯಾರ್ಥಿಗಳಿಗೆ ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಸುಮಾರು 8,000 ಮಕ್ಕಳಿಗೆ ನಾವು ಈ ಯಕ್ಷ ಶಿಕ್ಷಣವನ್ನು ನಾವು ಕಲಿಸ್ತಾ ಇದ್ದೇವೆ, ರಂಗ ಪ್ರವೇಶವನ್ನು ಮಾಡಿಸ್ತಾ ಇದ್ದೇವೆ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ವಾಸುದೇವ ಐತಾಳ್ ಅವರು ಸಂಚಾಲಕರು. ಅವರು 35 ವರ್ಷ ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದು ಈಗ ರಿಟೈರ್ಮೆಂಟ್ ಪಡೆದು ಬಂದು ನಮ್ಮ ಜೊತೆ ಇದರ ಪಾಲನ್ನು ಪಡೆಯುತ್ತಾ ಇದ್ದಾರೆ. ಅದರ ಜೊತೆಗೆ ನಮಗೆ ಸರ್ಕಾರದಿಂದ ಕೂಡ ಬೇರೆ ಬೇರೆ ಇದಕ್ಕೆ ಅನುಮತಿಗೆ ನಮಗೆ ತೊಂದರೆ ಆದಾಗ ಯು ಟಿ ಖಾದರ್ ಅವರು ನಮಗೆ ಬಹಳ ಸಹಕಾರ ನೀಡಿದ್ದಾರೆ. ಯಾಕಂದರೆ ಪರ್ಮಿಷನ್ಗೋಸ್ಕರ ನಮಗೆ ಅನೇಕಾಗಿ ನಾನು ಈ ಮೂಲಕ ಅಭಿನಂದಿಸ್ತೇನೆ. ಮತ್ತು ಮುಂದಿನ ವರ್ಷಕ್ಕೂ ಕೂಡ ಈ ವರ್ಷದ ಶೈಕ್ಷಣಿಕ ನಮ್ಮ ಯಕ್ಷ ಶಿಕ್ಷಣ ಈ ಡಿಸೆಂಬರ್ ಅಥವಾ ಜನವರಿಗೆ ಮುಗಿಯುತ್ತದೆ. ಮುಂದಿನ ವರ್ಷಕ್ಕೆ ಕೂಡ ನಮಗೆ ಪರ್ಮಿಷನ್ಗೆ ತಾವು ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳಿಕೊಂಡು ನಾನು ಏನು ಮಾತಾಡೋದಿದ್ರೆ ಮತ್ತೆ ಮಾತಾಡ್ತೇನೆ. ಮಕ್ಕಳೇ, ನಿಮಗೆ ಕಾರ್ಯಕ್ರಮ ಹೇಗೆ ಆಯಿತು? ಇಷ್ಟಪಟ್ಟಿದ್ದೀರಾ? ಬೆಳಿಗ್ಗೆ 5 ಗಂಟೆಗೆ ಮಕ್ಕಳು ಬಂದಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಬಂದು ಇಲ್ಲಿ ಮೇಕಪ್ ಮಾಡಿ ಡ್ರೆಸ್ ಮಾಡಿ 2 ವೇದಿಕೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇತ್ತು. ಈಗ ತಾನೇ ಮುಕ್ತಾಯ ಆಗಿದೆ ಅಷ್ಟೇ. ಇನ್ನು ತಮ್ಮ ಮಾತುಗಳಿಗಾಗಿ ಮತ್ತೆ ನಿಮ್ಮನ್ನು ಬಿಟ್ಕೊಡ್ತೇವೆ ನಾನು. ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದಾದ ಛಾಪನ್ನು ಮೂಡಿಸಿದಂತಹ ಸತೀಶ್ ಪಟ್ಲರವರ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಹಾಗೂ ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಏರ್ಪಡಿಸಲ್ಪಟ್ಟಂಥ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮೇಳನದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಯಕ್ಷಧ್ರುವ ಫೌಂಡೇಶನ್ನ ಅಧ್ಯಕ್ಷರು ನಮ್ಮ ಸನ್ಮಿತರಾಗಿರುವಂತಹ ಯಕ್ಷಗಾನ ಕ್ಷೇತ್ರದಲ್ಲಿ ಇರುವ ಪ್ರತಿಭೆಯಾಗಿ ಮಾತ್ರವಲ್ಲ ಯುವಕ ವಿದ್ಯಾರ್ಥಿಗಳಿಗೆ ಆ ಒಂದು ದಿಕ್ಸೂಚಿಯ ಸಂದೇಶದಂತಹ ಸನ್ಮಿತಂತಹ ಸತೀಶ್ ಪಟ್ಲರವರೇ, ಕಾರ್ಯಕ್ರಮದ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರುವಂತಹ ನನ್ನ ಗೌರವಿತರು ಹಿರಿಯರಾಗಿರುವಂತಹ ಈ ರಾಜ್ಯದ ಮಾಜಿ ಸಚಿವರಾಗಿರುವಂತಹ ಸನ್ಮಾನ್ಯ ಬಿ ರಮನಾಥ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಈ ಒಂದು ಸಂಸ್ಥೆಯ ಸಂಪೂರ್ಣ ಸಾಧಕರಾದ ಗೌರವ ವಾಸುದೇವ್ ಐತಾಳ್ ಅವರೇ, ಅದಿತಿ ಪುರುಷೋತ್ತಮ್ ದೊಡ್ಡವರವರೇ, ದಿವಿತ್ರವರೇ, ಅಶೋಕ್ ರೈ ಅವರೇ, ಪ್ರದೀಪ್ ಆಲೂರ್ ಅವರೇ, ಸುದೇಶ್ ಕುಮಾರ್ ಅವರೇ, ಮುಂದಿರುವ ಎಲ್ಲ ಗೌರವ ಹಿರಿಯ ವ್ಯಕ್ತಿಗಳೇ, ಗುರು ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕ ವರ್ಗದವರೇ, ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬ ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹಳಷ್ಟು ಹೊತ್ತು ನಿಮ್ಮ ಮಧ್ಯೆ ಇರಬೇಕಿದ್ದು ಕೂಡ ಬೇರೆ ಬೇರೆ ಕಾರ್ಯಕ್ರಮದ ಆ ಸಮಯದ ಅಭಾವದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ನಿಮ್ಮ ಅನುಮತಿ ಕೇಳಿಕೊಂಡೆ ಅವರು ಮಾತಾಡ್ತೇನೆ. ನಾನು ಫಸ್ಟ್ ಇವತ್ತು ಸತೀಶ್ ಪಟ್ಲರ್ ಅವರನ್ನು ನಾನು ಇಡೀ ಎಲ್ಲರ ಪರವಾಗಿ, ಜಿಲ್ಲೆಯ ಜನತೆಯ ಪರವಾಗಿ, ರಾಜ್ಯ ಜನತೆಯ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಯಾಕಂದ್ರೆ ಇವತ್ತು ಜಾನಪದ ಬಹುಶಃ ನಮ್ಮ ಯಕ್ಷಗಾನ ಮತ್ತು ಭರತನಾಟ್ಯ ನಮ್ಮ ರಾಜ್ಯದ ಮತ್ತು ಕರಾವಳಿ ಪ್ರದೇಶ ಸಂಸ್ಕೃತಿಯ 2 ಕಣ್ಣುಗಳು. ಇದನ್ನು ಬಹುಶಃ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿ ನೇತೃತ್ವ ವಹಿಸಿಕೊಂಡು ಸತೀಶ್ ಪಟ್ಲರ್ ಅವರು ತನಗೆ ಇರುವಂತಹ ವಿಶೇಷದ ವ್ಯಕ್ತಿತ್ವ, ಅದರಲ್ಲಿರುವಂತಹ ಕೌಶಲ್ಯ ನೈಪುಣ್ಯತೆಯನ್ನು ತಾನು ಮಾತ್ರ ಅದರಲ್ಲಿ ಹೆಸರು ಪಡುವುದಲ್ಲ, ನನಗಿಂತ ಉತ್ತಮವಾಗಿ ಇದೇ ರೀತಿ ಭವಿಷ್ಯದ 10-15 ವರ್ಷಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ರೀತಿಯ ಯುವ ವಿದ್ಯಾರ್ಥಿಗಳು ಬರಬೇಕಂತ ಹೇಳಿ
ವಿದ್ಯಾರ್ಥಿಗಳಿಗೆ ಈ ರೀತಿಯ ಕಾರ್ಯಕ್ರಮ ಕೊಡುವ ಮೂಲಕ ಇದು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಮಾತ್ರ ಅಲ್ಲ, ಇದು ಭವಿಷ್ಯ ಜನಾಂಗಕ್ಕೆ ಇದು ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಿಂದಾಗಿ ಇವತ್ತೇನಾಗಿದೆ, ಇವತ್ತಿನ ಕಾಲಘಟ್ಟದಲ್ಲಿ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲಘಟ್ಟದಲ್ಲಿ ಎಷ್ಟೇ ಪಾಶ್ಚಾತ್ಯ ಸಂಸ್ಕೃತಿ ಬಂದಿದ್ರು ಕೂಡ, ಎಷ್ಟೇ ವಿದೇಶಿ ಸಂಸ್ಕೃತಿ ಬಂದಿದ್ರು, ಏನು ಬಂದಿದ್ರು ಕೂಡ ತುಳುನಾಡಿನ ಸಂಸ್ಕೃತಿಯನ್ನು ಮೆಟ್ಟಿ ಹೋಗಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆ ಇದೆಲ್ಲ ಹಿರಿಯರು ಈ ನಮ್ಮ ಸಂಸ್ಕೃತಿಯ ಬಲವಾಗಿ ಬೇರು ಬಿಟ್ಟೋದು ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ಬಹುಶಃ ಕಲಿಸಿಕೊಡುವ ಮೂಲಕ ದೊಡ್ಡ ಮಟ್ಟದ ಉಳಿಸಿಕೊಳ್ಳಲಿಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಬಹುಶಃ ನಾನು ಈ ಸತೀಶ್ ಪಟ್ಲದವರಿಗೂ ಯಕ್ಷದೂರ ಪಟ್ಲ ಫೌಂಡೇಶನ್ ಸಾಕು ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದರ ಬಗ್ಗೆ ಮಾತಾಡಬೇಕು, ಬಹಳಷ್ಟು ಮಾತಾಡೋದು. ಇದರಲ್ಲಿ ಬಹುಶಃ ಅದಕ್ಕಾಗಿ ನಾನು ಒಂದೇ ಮಾತು ಹೇಳುವುದಿಷ್ಟೇ, ಎಲ್ಲ ಸತೀಶ್ ಪಟ್ಲ ಮತ್ತು ಯಕ್ಷದ್ರು ಅವರ ಎಲ್ಲ ಕೆಲಸ ಕಾರ್ಯಗಳು ಅದು ನಿಜವಾದ ದೇಶ ಪ್ರೇಮದ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದ್ರೆ ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ನಮ್ಮ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತಿರುವಂತ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತಿರುವಂತ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಎಸಿ ರೂಮ್ ಅಲ್ಲಿ ಕೂತಿರುವಂತ IAS ಅಧಿಕಾರಿಗಳು ಮತ್ತು ಎಸಿ ರೂಮ್ ಅಲ್ಲಿ ಕೂತಿರುವಂತ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ನೀವು ಪರಸ್ಪರ ಮಾತ್ರ ಬಲಿಷ್ಠವಾಗಲಿಕ್ಕೆ ಸಾಧ್ಯ. ಅದನ್ನು ಆ ಒಂದು ಉದ್ದೇಶದಿಂದ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ರೂಪಿಸಿಕೊಳ್ಬೇಕು ಎಂಬ ಉದ್ದೇಶದಿಂದ ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶದ ಸಂಪತ್ತಾಗಿ ಆಗಬೇಕು ಉದ್ದೇಶದಲ್ಲೇ ನಿಮ್ಮ ಶಿಕ್ಷಣ ಜೊತೆ ಈ ರೀತಿಯ ಬೇರೆ ಬೇರೆ ಕಲೆಯನ್ನು ಸಂಸ್ಕೃತಿ ಅಳವಡಿಸುವ ಮೂಲಕ ನಿಮ್ಮ ದೊಡ್ಡ ಮಟ್ಟದ ವ್ಯಕ್ತಿತ್ವದ ಒಂದು ಕೆಲಸ ಇವತ್ತು ಆಗಿದೆ. ಇದರ ಸದುಪಯೋಗ ಪಡೆದುಕೊಂಡ ದೊಡ್ಡ ಮಟ್ಟಸ್ಥ ಯಾವುದೇ ನೀವು ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಆಗಿ, ಪೊಲೀಸರಾಗಿ ಈ ಕಲೆಯನ್ನು ಎಂದು ಕೂಡ ಬರಲಿಕ್ಕೆ ನಿಮಗೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ದೊಡ್ಡ ಮಟ್ಟದ ಒಂದು ಅವಕಾಶ ನಿಮಗೆಲ್ಲ ಸಿಕ್ಕಿದೆ. ನೀವೆಲ್ಲ ಅವಕಾಶ ಸಿಕ್ಕುವುದೇ ಕಡಿಮೆ, ಸಿಕ್ಕಿರೋದು ಅವಕಾಶವನ್ನು ಪಡ್ಕೊಂಡು ನಿಮ್ಮೆಲ್ಲ ಭಾಗ್ಯ. ಇದಕ್ಕಾಗಿ ನಾವೆಲ್ಲ ಒಂದು ಶಿಕ್ಷಕ ವರ್ಗದವರು. ಎರಡನೇದು ಎಲ್ಲಕ್ಕಿಂತ ಜಾಸ್ತಿಯಾಗಿ ನಿಮ್ಮ ಹೆತ್ತವರನ್ನು ಅಭಿನಂದಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದ್ರೆ ಹೆತ್ತವರು ಮಕ್ಕಳೆಲ್ಲರಿಗೂ ಆಗುತ್ತಾರೆ. ನನ್ನ ಮಕ್ಕಳಿಗೆ ಪಾಪ ಅವ್ರಿಗೆ ಆ ಶಾಲೆ ಆಗ್ಬೇಕು, ಈ ಶಾಲೆ ಆಗ್ಬೇಕಂತಿಲ್ಲ. ಯಾವ ಶಾಲೆ ತಂದು ಯಾವ ಶಾಲೆ ಆಗ್ತದೆ, ಅವ್ರಿಗೆ ಆ ಕೋರ್ಸ್ ಅಂತ ಯಾವ ಆಟ ಕೂಡ, ಯಾವ ಸಂಸ್ಕೃತಿ ಕಾರ್ಯಕ್ರಮ ಕೂಡ, ಯಾವ ಯಕ್ಷಗಾನ ಬರ್ತಾರೆ ಅವ್ರು ಸೇರಲಿಕ್ಕೆ ತಯಾರಿದ್ದಾರೆ. ಒಟ್ಟೆ ತಂದೆ ತಾಯಂದಿರಿಗೆ ಪ್ರೋತ್ಸಾಹ ಕೊಡಬೇಕು, ಸಮಯ ಮೀಸಲಿಡಬೇಕು. ಆದರೆ ನಿಮ್ಮ ತಂದೆ ತಾಯಂದಿರು ನಿಮ್ಮ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಈ ರೀತಿ ಅವಕಾಶ ಕೊಟ್ಟಾಗ ಯಕ್ಷಗಾನದ ಕಲೆ ನಮ್ಮ ಮಕ್ಕಳಿಗೆ ಕೂಡ ಬರಬೇಕೆಂಬ ಉತ್ಸಾಹದಿಂದ ಅವ್ರು ತೋರಿಸಿದ ಕಾರಣ ತಾವೆಲ್ಲ ಕುರಿತು ಬರಲಿಕ್ಕೆ ಆಗಿದೆ. ಅದಕ್ಕಾಗಿ ನಾವು ಬಹುಶಃ ಹೆತ್ತರು ನಾನು ಕೂಡ ವಿಶೇಷವಾಗಿ ನಾನು ಇವತ್ತು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಈ ರೀತಿಯ ಕಾರ್ಯಕ್ರಮ ಭವಿಷ್ಯ ದಿನಗಳಲ್ಲಿ ಸರ್ವರಿಗೂ ಪ್ರೇರಣೆಯಾಗಿ ಪ್ರೋತ್ಸಾಹ ಮುಂದಿನ 10-15 ವರ್ಷಗಳಲ್ಲಿ ಬಹುಶಃ ಇವತ್ತು ನಮಗೆ ಸತೀಶ್ ಪಟ್ಲದಲ್ಲಿ ಕೆಲವರು ಇದ್ದಾರೆ ಯಕ್ಷಗಾನದಲ್ಲಿ. ನನಗೆ ಡೌಟ್ ನಿಮ್ಮ ಈ ರೀತಿಯ ಟ್ರೈನಿಂಗ್ ಮುಖಾಂತರ ಮುಂದಿನ 10-15 ವರ್ಷ ನಮ್ಮ ಅಲ್ಲಲ್ಲಿ ಬಹುಶಃ ಈ ರೀತಿಯ ಪ್ರತಿಭೆಗಳು ಕಾಲಿಗೆ ಸಿಕ್ಕಲು ಅವಕಾಶ ಆಗ್ತದೆ. ವಿಶ್ವ ಮಟ್ಟದಲ್ಲಿ ಯಕ್ಷಗಾನಕ್ಕೆ ದೊಡ್ಡ ಮಟ್ಟದ ಮಹತ್ವ ಖಂಡಿತವಾಗಿ ಸಿಗ್ತದೆ. ಅದಕ್ಕಾಗಿ ಈ ಒಂದು ಕನಸಿನೊಂದಿಗೆ ತಾವೆಲ್ಲ ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ನನ್ನನ್ನು ಇವತ್ತು ಬಹಳ ಪ್ರೀತಿಪೂರ್ವಕವಾಗಿ ಬಹುಶಃ ಇವತ್ತು ಕರೆದಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಬಹುಶಃ ಯಾಕೆ ವಿದ್ಯಾರ್ಥಿಗಳನ್ನು ನಮ್ಮನ್ನು ನಿಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ನಾನು 5 ಬಾರಿ ಶಾಸಕನಾಗಿದ್ದೇನೆ, 4 ಇಲಾಖೆ ಸಚಿವನಾಗಿದ್ದೇನೆ, ಈಗ ಸಭಾಧ್ಯಕ್ಷನಾಗಿದ್ದೇನೆ, ಎಲ್ಲಕ್ಕಿಂತ ನಾನು ಸತೀಶ್ ಪಟ್ಲ ಅವರು ಉತ್ತರನಾಗಿದ್ದೇನೆ. ಅದಕ್ಕಿಂತ ಜಾಸ್ತಿ ಹೆಚ್ಚಿದೆ. ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ 30-40 ವರ್ಷಗಳ ಹಿಂದೆ ನಿಮ್ಮಾಗೆ ನಾವು ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ವಿ ಬೇರೆ ಕಾರ್ಯಕ್ರಮಗಳಲ್ಲಿ. 40-45 ವರ್ಷಗಳ ಹಿಂದೆ ನಿಮ್ಮಾಗೆ ಅಲ್ಲಿ ಕೂತ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದ್ರೆ ಅದು ದೇವರ ಯುವತಿಗಾದ್ರೆ ನಿಮ್ಮ ಶಕ್ತಿ ಕೊಟ್ಟಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಇವತ್ತು ಕೊಟ್ಟಿದ್ದಾರೆ. ನಮಗೆಲ್ಲ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿ ನಿಮ್ಮ ಮುಂದೆ ಪ್ರೇರಣೆಯಾಗಿ ನಿಲ್ಲಿಸಿದ್ದಾರೆ. ಆದ ಕಾರಣ ಇವತ್ತು ಅಲ್ಲಿ ಕೂತ್ಕೊಂಡು ನೀವು ನಮ್ಮನ್ನು ನೋಡಿ ಸಂತೋಷ ಮಾಡೋದಲ್ಲ, ನಮ್ಗಿಂತ ದೊಡ್ಡ ಜನ ನೀವು ಹೇಗೆ ಆಗ್ಬೇಕು ಅಲ್ಲಿ ಕೂತ್ಕೊಂಡು ನೀವು ಆಲೋಚನೆ ಮಾಡಬೇಕು.
ಅದಕ್ಕಾಗಿ ಇವತ್ತಿನೆಲ್ಲ ನಮ್ಮ ಈ ಕಾರ್ಯಕ್ರಮದ ನಮ್ಮ ಪ್ರಾರ್ಥನೆ ಏನು, ಮುಂದಿನ 30-35 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಇಡೀ ನಮ್ಮ ಸಮಾಜ ಮತ್ತು ದೇಶಕ್ಕೆ ಕೀರ್ತಿ ತರುವ ಕೆಲಸ ನಿಮ್ಮಿಂದ ಆಗಬೇಕು. ಅದೇ ಬಹುಶಃ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖ್ಯ ಗುರಿ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ನಾವು ಈ ಯಕ್ಷಗಳಿಗೆ ಇನ್ನಷ್ಟು ಪರಿಚಯ ಮಾಡಿ ಅವಕಾಶ ಮಾಡಿಸಿದ್ದವಲ್ಲಿ ನಾನು ಕೂಡ ಚರ್ಚೆ ಮಾಡಿದ್ದೇನೆ, ಅನುಷ್ಠಾನ ಮಾಡುವ ಯೋಜನೆ ಕೂಡ ಇದೆ. ಇವತ್ತು ಒಂದು ಸುತ್ತ ಚರ್ಚೆ ನಡೆದಿದೆ. ಏನಂತ ಅವಕಾಶ ಸಿಕ್ಕಿದ್ರೆ ನಾವು ನಮ್ಮ ವಿಶೇಷವಾದ ಯಕ್ಷಗಾನದ ಒಂದು ಯಕ್ಷಗಾನ ಆಟವನ್ನು ವಿಧಾನಸೌಧದ ಗ್ರ್ಯಾಂಡ್ ಸ್ಟಾಪಿನಲ್ಲಿ ಸರ್ವೋದಯ ಉದ್ದೇಶ ಇದೆ. ಅದರ ಹಿಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾನು ತೀರ್ಮಾನ ತೆಗೆದುಕೊಂಡು ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು, ನನಗೆ ಬೇರೆ ಕಾರ್ಯ ಇದ್ದ ಕಾರಣ ಸ್ವಲ್ಪ ಬೇಗ ಹೋಗಲಿಕ್ಕೆ ತಾವು ಅನುಮತಿ ಕೊಡಬೇಕು. ನಾನು ನನ್ನ ಮಿತ್ರರಿಗೆಲ್ಲ ಹೇಳ್ತಾ ಇದ್ದೇನೆ, ಈ ಯಕ್ಷಗಾನ ಮತ್ತು ರಾಜ್ಯಕ್ಕೆ ಒಂದೇ ಮಾಡ, ಅದು ನಮ್ಮ ರಾಜ್ಯಕ್ಕಿಂತಾಗಿ ನಿಮ್ಮ ಯಕ್ಷಗಾನ ಬೆಟರ್. ಯಾಕೆ ನಿಮ್ಮ ಹಾಡಿಗೆ ನೀವೇ ಅರ್ಥ ಹೇಳುದು, ನಮ್ಮಲ್ಲಿ ಯಾರ್ಯಾರ ಹಾಡಿಗೆ ಯಾರ್ಯಾರು ಅರ್ಥ ಹೇಳುವಂಥ ಪರಿಸ್ಥಿತಿ ಆಗ್ತಾ ಇದೆ. ಅದಕ್ಕಾಗಿ ನಮಗೆ ವಿಶೇಷ ಸಲ್ಲಿಸುವುದು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ವಂದನೆಗಳು. ತಮ್ಮ ಅತ್ಯಮೂಲ್ಯ ಕಾರ್ಯದ ಒತ್ತಡದ ಮಧ್ಯೆ ಕೂಡ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದ ಕರ್ನಾಟಕ ವಿಧಾನಸಭೆಯ ವಿಧಾನಸಭಾಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ನಮ್ಮೆಲ್ಲರ ಪ್ರೀತಿ ಗೌರವವಾಗಿ ಸ್ವಾಗತಿಸಿದ್ದಾರೆ ಸ್ಥಾಪಕ ಅಧ್ಯಕ್ಷರಾದ ಪಟ್ಲ ಸತೀಶ್ ಅಣ್ಣ ಅವರು ಪ್ರಾಸ್ತಾವಿಕ ಮಾತಿಗೆ ಸ್ವಾಗತವನ್ನು ಮಾಡಿದ್ದಾರೆ. ಬಂಧುಗಳೇ, ಡಾಕ್ಟರ್ ಮಂಜುನಾಥ ಭಂಡಾರಿ ಅವರು ಬರ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ನಮ್ಮನ್ನು ಸೇರಿಕೊಳ್ಳುವವರಿದ್ದಾರೆ ಎಂಬ ನಮಗೆ ಅಂತ ಹೇಳಿದ್ರೆ ಇಲ್ಲಿಯ ಮೊದಲಿನ ಪ್ರಾಂಶುಪಾಲರ ಒಂದು ಕಾರ್ಯಕ್ರಮ, 75ನೇ ವರ್ಷದ ಒಂದು ಕಾರ್ಯಕ್ರಮ ಹಾಸನದಲ್ಲಿ ನಡೀತಾ ಇದೆ. ಅಲ್ಲಿಗೆ ಅನಿವಾರ್ಯವಾಗಿ ಅವರು ಇವತ್ತು ಬೆಳಿಗ್ಗೆ ಹೋಗಲೇಬೇಕಿತ್ತು, ಅಲ್ಲಿಂದ ಬರ್ತಾ ಇದ್ದಾರೆ. ಆದರೆ ಮಕ್ಕಳನ್ನು ನಾವು ಕಾಯಿಸಬಾರದು ಎನ್ನುವ ನಿಟ್ಟಿನಲ್ಲಿ ನಾವು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಮ್ಮನ್ನು ಕಾಯಬೇಡಿ, ಕಾರ್ಯಕ್ರಮ ಮುಗಿದಾಗೆ ಮಕ್ಕಳನ್ನು ಕಳಿಸಿಕೊಡಿ ಅಂತ. ಹಾಗೆ ನಮ್ಮ ಕಾರ್ಯಕ್ರಮ ಮುಗಿದರೊಳಗೆ ಬಂದರೆ ನಮ್ಮ ಜೊತೆ ಸೇರಿಕೊಡ್ತಾರೆ, ಇಲ್ಲದಿದ್ದರೂ ಕೂಡ ನಿಮ್ಮೆಲ್ಲ ಮಕ್ಕಳಿಗೆ ಅವರ ಆಶೀರ್ವಾದ ಖಂಡಿತ ಇದ್ದೇ ಇದೆ ಎಂಬುದಾಗಿ ಅವರು ತಿಳಿಸಿದ್ದಾರೆ. ನಾನು ಸ್ವಾಗತದಲ್ಲಿ ಬಹಳ ಅವಸರವಾಗಿ ಹೇಳಿದೆ, ನಮ್ಮ ನೆಚ್ಚಿನ ಮಾರ್ಗದರ್ಶಕರು ನನಗೆ ಬಹಳ ಹಿಂದಿನಿಂದಲೇ ನಮ್ಮ ತಂದೆಯವರಿಂದಲೇ ನಮ್ಮ ಮನೆಗೆ ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ನಮಗೆ ಆಶೀರ್ವಾದ ಮಾಡಿದಂಥ ಶ್ರೀ ರಮನಾಥ್ ರೈ ಅವರು ನಮ್ಮ ಜೊತೆ ಇರುವುದು ನಮ್ಮೆಲ್ಲರ ಸೌಭಾಗ್ಯ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅವರನ್ನು ಮತ್ತೊಮ್ಮೆ ನಮಗೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಇವತ್ತು ನಾನು ಆಗಲೇ ಹೇಳಿದೆ, ಕರ್ನಾಟಕದಾದ್ಯಂತ ನಾವು ಸರ್ಕಾರಿ ಶಾಲೆಗಳಲ್ಲಿ ಯಕ್ಷಗಾನದ ಶಿಕ್ಷಣದಿಂದ ಯಾರು ವಂಚಿತರಾಗಬಾರದು ಎನ್ನುವ ನಿಟ್ಟಿನಲ್ಲಿ ನಾವು ಸರ್ಕಾರದ ಅನುಮತಿಯನ್ನು ಪಡೆದು ಆದಷ್ಟು ಪ್ರಯತ್ನಪಟ್ಟು ನಾವು ಆ ಮಕ್ಕಳಿಗೆ ಕಲಿಸುವಂಥ ವ್ಯವಸ್ಥೆಯನ್ನು ಆಯಾಯ ಶಾಲೆಗಳಲ್ಲಿ ಹೋಗಿ ಕಲಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಕೆಲವು ಕಡೆ ತುಂಬ ಗೊಂದಲಗಳಂತ ಹೇಳಿದರೆ ಅಲ್ಲೇ ಈ ಸಲ ಮಳೆಯಿಂದಾಗಿ ಅನೇಕ ರಜೆಗಳು ಬಂತು. ಆವಾಗ ಶಿಕ್ಷಕರಿಗೆ ಸರ್ಕಾರದಿಂದ ಒತ್ತಡ ಬಂತು, ಮಕ್ಕಳನ್ನು ಬೇರೆ ಯಾವುದಕ್ಕೂ ಕಲಿಸಬೇಡಿ, ಬೇರೆ ಯಾವುದೇ ಬೇರೆ ಥರದ ಆಚಾರ ವಿಚಾರಗಳು ಶಾಲೆಗಳಲ್ಲಿ ಆಗಬಾರದು, ಮಕ್ಕಳಿಗೆ ಶಿಕ್ಷಣವನ್ನು ಮಾತ್ರ ಕೊಡಿ, ಇಲ್ಲದಿದ್ದರೆ ಆ ಪೋರ್ಷನ್ ಮುಗಿಯುವುದಿಲ್ಲ ಎಂಬ ಶಿಕ್ಷಕರಿಗೆ ಒತ್ತಡ ಬಂತು. ಆವಾಗ ನಮಗೆ ಅಲ್ಲಿ ಹೋಗಿ ಅವರಲ್ಲಿ ಮಾತಾಡುವಾಗ ಶಿಕ್ಷಕರಿಗೂ ಗೊಂದಲ, ಮಕ್ಕಳ ಪೋಷಕರಿಗೆ ಕಲಿಸಬೇಕಂತ ಇದೆ, ಶಿಕ್ಷಕರಿಗೂ ಇದೆ, ಮಕ್ಕಳಿಗೂ ಇಂಟ್ರೆಸ್ಟ್ ಇದೆ. ಆದರೆ ಈ ಸಮಯದ ಕೊರತೆಯಿಂದಾಗಿ ಕೆಲವು ಕಡೆ ಗೊಂದಲ ಆಯಿತು. ಆದರೂ ಎಲ್ಲ ಆಡಳಿತ ವರ್ಗದವರು, ಸರ್ಕಾರದವರು ನಮಗೆ ವಿದ್ಯಾರ್ಥಿಗಳು ಸಹಕಾರ ನೀಡಿದ ಕಾರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಇದನ್ನು ಈ ವರ್ಷ ಕೂಡ ಮುಂದುವರಿಸಲಿಕ್ಕೆ ಸಾಧ್ಯತೆ ಆಯಿತು ಎಂಬುದಾಗಿ ನಾನು ಹೇಳಿಕೆ ಮಾಡ್ತಾ ಇದ್ದೇನೆ. ಇದಕ್ಕೆ ನಮ್ಮ ಸರ್ಕಾರಕ್ಕೆ ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೆ, ಶಾಲಾ ಆಡಳಿತ ಮಂಡಳಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮೊದಲಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಕ್ಷಗಾನದಿಂದ ಏನು ಪ್ರಯೋಜನ? ನಾನು ಕೆಲವು ಸಲ ಬಂದು ನಿಮ್ಮ ಶಾಲೆಗಳಲ್ಲಿ ಕಳೆದ ವರ್ಷ ಹೇಳಿದೆ, ಈ ಸಲ ನನಗೆ ಹೆಚ್ಚು ಶಾಲೆಗಳಿಗೆ ಬರಲಿಕ್ಕೆ ಆಗಲಿಲ್ಲ, ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಆಗಿಲ್ಲ. ವಿದ್ಯಾರ್ಥಿಗಳೇ, ಯಕ್ಷಗಾನ ಕಲಿತವರು ಈಗ ತಾನೇ ನಿಮ್ಮ ಮುಂದೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಸಾಧಾರಣ 3ನೇ ಕ್ಲಾಸಲ್ಲಿ, ನೀವೆಲ್ಲ 5ನೇ ಕ್ಲಾಸಿಂದ ಮೇಲ್ಪಟ್ಟವರು ಹೆಚ್ಚಿನವರಿದ್ದೀರಿ, 90% ಮಕ್ಕಳು ಕೂಡ 3ನೇ ಕ್ಲಾಸಿನಿಂದ ಯಕ್ಷಗಾನವನ್ನು ಕಲಿತವರು ಡಾಕ್ಟರ್ ಆಗಿದ್ದವರಾಗಿದ್ದಾರೆ, ಈಗಲೂ ಯಕ್ಷಗಾನ ವೃತ್ತಿ ಮಾಡ್ತಾರೆ, CA ಆದವರಿದ್ದಾರೆ, ಇಂಜಿನಿಯರ್ ಆದವರಿದ್ದಾರೆ,
ಎಷ್ಟೋ ಜನ ನಿಮ್ಮ ಹಿಮ್ಮೇಳದ ಚಂಡೆಮದ್ದಳೆ ವಾದಕರು ಇವತ್ತು ಇಂಜಿನಿಯರಿಂಗ್ ಪಡೀತಾ ಇದ್ದಾರೆ. ಅಮೆರಿಕದಲ್ಲಿ, ಆಸ್ಟ್ರೇಲಿಯಾದಲ್ಲಿ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಯಕ್ಷಗಾನ ಕಲಿತವರಿದ್ದಾರೆ. ಅದಕ್ಕಿಂತಲೂ ಮುಂದುವರೆದು ಹೇಳುದಿದ್ರೆ ನೋಡಿ, ಇಲ್ಲೇ ಕೂತಿದ್ದಾರೆ ನಮ್ಮ ಸಂಚಾಲಕರು ವಾಸು ಐತಾಳ್ರು. ಅವರು ತನ್ನ 4ನೇ ಕ್ಲಾಸಲ್ಲಿ ಯಕ್ಷಗಾನವನ್ನು ಕಲಿತು ಒಳ್ಳೆಯ ವೇಷಧಾರಿ. ಯಕ್ಷಗಾನವನ್ನು ಪ್ರೊಫೆಷನ್ ಆಗಿ ತಗೊಳ್ಳಿಲ್ಲ, ಶಿಕ್ಷಣವನ್ನೇ ಅದರ ಜೊತೆಗೆ ಮುಂದುವರಿಸಿಕೊಂಡು ಅಮೆರಿಕದಲ್ಲಿ 35 ವರ್ಷ ಒಂದು ದೊಡ್ಡ ಉದ್ಯೋಗದಲ್ಲಿದ್ದು ದೊಡ್ಡ ಕಂಪನಿಯಲ್ಲಿ ಉದ್ಯೋಗಿಕೊಂಡು ಅಲ್ಲಿಂದ ರಿಟೈರ್ಡ್ ಆದ ನಂತರ ಈ ಯಕ್ಷ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದವರು ನಮ್ಮ ವಾಸು ಐತಾಳ್ರು. ಮಕ್ಕಳಿಗೆ ಯಾಕೆ ಬೇಕು ಅಂತ ಕೇಳಿದರೆ, ನಿಮ್ಮ ಬುದ್ಧಿಮಟ್ಟಕ್ಕೆ, ನಿಮ್ಮ ಬುದ್ಧಿ ಎಷ್ಟು ಬೆಳೆಯುತ್ತದೆ, ಮತ್ತು ಈ ನಾಟ್ಯದಿಂದಾಗಿ ಯಕ್ಷಗಾನದ ಬೇರೆ ಬೇರೆ ರೀತಿಯ ಪರಿಕರಗಳಿಂದಾಗಿ ಅದನ್ನು ಆಲಿಸುವುದರಿಂದ ನಿಮ್ಮ ಆಕ್ಟಿವಿಟೀಸ್ ಯಾವ ರೀತಿ ಬೆಳೆಯುತ್ತದೆ ಎನ್ನುವುದಕ್ಕೆ ಸೈಂಟಿಫಿಕ್ ಆಗಿ ಕೂಡ ಎಷ್ಟೋ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಅದು ಪ್ರೂವ್ ಆಗಿದೆ ಕೂಡ. ಡಾಕ್ಟರ್ ಪ್ರಖ್ಯಾತ ಅಂತ ನನ್ನದೇ ಸ್ಟೂಡೆಂಟ್, ನಾನು ಹಾಗೆ ಹೇಳಿದ್ದು 3ನೇ ಕ್ಲಾಸಲ್ಲಿ ಯಕ್ಷಗಾನವನ್ನು ಕಲಿತಿದ್ದಾನೆ, ಈಗಲೂ ಯಕ್ಷಗಾನವನ್ನು ಮಾಡ್ತಾ ಇದ್ದಾನೆ. ಈಗ AJಯಲ್ಲಿ ಡಾಕ್ಟರ್ ಆಗಿದ್ದಾನೆ. ಅವನ ತಂದೆ ಕೂಡ ಮುಂದೆ ಇದ್ದಾರೆ, ಅವನ ಹೆಂಡತಿ ಕೂಡ AJಯಲ್ಲಿ ಡಾಕ್ಟರ್ ಆಗಿದ್ದಾಳೆ. ಅವಳು ಕೂಡ ಯಕ್ಷಗಾನವನ್ನು ಕಲಿತಾಳೆ, ಯಕ್ಷಗಾನದ ವೇಷವನ್ನು ಮಾಡ್ತಾಳೆ. ಅನೇಕ ಈಗ ಫಾದರ್ ಹಾಸ್ಪಿಟಲಲ್ಲಿ ಮೊನ್ನೆ ತಾನೇ ಒಂದು ಡಾಕ್ಟರ್ ವಿನಯ ಅಂತೇಳಿ ನಾವು ಪೂಜಾರಕಟ್ಟೆ ಘಟಕದಿಂದ ಯಕ್ಷಗಾನವನ್ನು ಕಲಿತಂಥ ವಿದ್ಯಾರ್ಥಿನಿ, ಘಟಕದ ಮೂಲಕ ಯಕ್ಷಗಾನವನ್ನು ಕಲಿತವಳು ಈಗ ಫಾದರ್ ಮೂಲರಲ್ಲಿ ಡಾಕ್ಟರ್ ಆಗಿದ್ದಾಳೆ, ಡಾಕ್ಟರ್ ವಿನಯ ಅಂತೇಳಿ ನಾವು ಪೂಜಾರಕಟ್ಟೆ ಘಟಕದಲ್ಲಿ ಕೂಡ ಮೊನ್ನೆ ಉಲ್ಲೇಖ ಮಾಡಿದೆ. ಇಂಥ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ನನಗೆ ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಕೆಲವರಿಗೆ ಗೊಂದಲ ಇದೆ, ಯಕ್ಷಗಾನದಲ್ಲಿ ಮಕ್ಕಳನ್ನು ಸೇರಿಸಿದ ಕೂಡಲೇ ನಮ್ಮ ಓದಿಗೆ ಏನಾದರೂ ಹಿಂದೆ ಬರ್ತೇವಾ, ನಮ್ಮ ಮಕ್ಕಳಿಗೆ ಏನಾದರೂ ಇದರ ಹಿಂದೆ ಬರ್ತಾರಾ ಅಂತ. ಖಂಡಿತ ಇಲ್ಲ. ಇದು ನಿಮ್ಮ ಓದಿಗೆ ಪೂರ